bismillah masih ಹಾಕ್ಬೇಕಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಭಾನುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಅಂದರೆ ಭಾನುವಾರ ಇವತ್ತು ತುಂಬಾ ಲೇಟಾಗೂ ಕೂಡ ಹಾಗೆ ಹೋಯ್ತು, ಲೇಟ್ ಆಯಿತು ತುಂಬಾ. ಸೊ ಈಗ ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಭಾನುವಾರ ಅಲ್ವಾ, ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದರೂ ಪಾಡೂಟ ಮಾಡೋಣ ಅಂತೇಳಿ ಸ್ಪೆಷಲ್ ಅಡುಗೆನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಕಡೆಯಿಂದ ಒಂದು ಕಾಲ್ ಬರಬೇಕು. ಸೊ ಕಾಲ್ ಬಂದಮೇಲೆ ನಿಮ್ಮೊಂದಿಗೆ ಕನ್ಫರ್ಮ್ ಮಾಡ್ತೀನಿ ಇವತ್ತಿನ ನಾನ್ ವೆಜ್ ಅಡುಗೆ ಏನು ಅಂತೇಳಿ, ಓಕೆನಾ? ನನ್ನ ಚಿಕ್ಕ ಮಗ ನೋಡಿ ಮಲಗಿದ್ದಾನೆ ಫ್ರೆಂಡ್ಸ್. ಆ್ಯಕ್ಚುಲಿ ಅವನು ಬೆಳಗ್ಗೆನೇ ಎದ್ದಿದ್ದ. ಬೆಳಗ್ಗೆನೇ ಎದ್ದು ಮತ್ತೆ ಅವ್ರ ಅಪ್ಪನ ಹತ್ರ ಬಂದು ಮತ್ತೆ ಒಂದು ಟ್ರಿಪ್ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಅವನು ಈ ಥರ ಮಾಡಿರೋದು. ಓಕೆ, ಹಾಗೆ ಫ್ರೆಂಡ್ಸ್, ಇನ್ನು ಟೈಮು ಕೂಡ ಏನಾದರೂ ನೋಡೋದಾದರೆ ಟೈಮ್ ಅವಾಗಲೇ ಎಷ್ಟೊಂದು ಆಗಿದೆ ಅಂತೇಳಿ ಒಂದು 10:30 ಆಗ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್, ಸೊ ಕಾಲ್ ಕೂಡ ಮಾಡಿದ್ರು ನನ್ನ ಹಸ್ಬೆಂಡು, ಚಿಕನ್ ತರ್ತಾ ಇದ್ದಾರಂತೆ. ಸೊ ಚಿಕನ್ ತರ್ತಿರೋದ್ರಿಂದ ನಾನು ಇವಾಗ ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ? ಸೊ ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತೇಳಿ ಕುಕ್ಕರಲ್ಲೇ ಮಾಡೋದು ಫ್ರೆಂಡ್ಸ್ ನಾನು. ಸೊ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು, ಬಿರಿಯಾನಿನ. ಸೊ ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಭಾನುವಾರದ ಸ್ಪೆಷಲ್ ಅಡುಗೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕು. ನನ್ನ ಫಸ್ಟ್ ಕೆಲಸ, ನನ್ನ ವೀಡಿಯೋಸಲ್ಲಿ ನೋಡ್ತಾನೆ ಇರ್ತೀರಾ, ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದೆ ನನ್ನ ಮೊದಲನೇ ಕೆಲಸ. ಸೊ ಪಾತ್ರೆ ಕೂಡ ಸ್ವಲ್ಪ ಇದ್ದಾವೆ. ಇನ್ನು ಸಾಂಬಾರಿದೆ ಫ್ರೆಂಡ್ಸ್, ಬಸ್ಸಾರು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದಲ್ಲ, ಜೊತೆಗೆ ರೈಸು. ಈ ರೈಸು ಚೆಲ್ಲಬೇಕು ಫ್ರೆಂಡ್ಸ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ರೆಸಿಪಿನೂ ಕೂಡ ನಿಮ್ಗೆ ಯಾರೆಲ್ಲ ಬಿರಿಯಾನಿ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್. ಹಾಗೆ ಫ್ರೆಂಡ್ಸ್, ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿದಾಯಿತು. ಆ್ಯಂಡ್ ಸೊ ಈಗ ಫ್ರೆಂಡ್ಸ್, ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಬರೋಷ್ಟಾಗಿ ಅದು ಅಡುಗೆಗೆ ಏನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತೇಳಿ. ಸೊ ಹಾಗಾಗಿ ಎಲ್ಲನೂ ಹೆಚ್ಚಿ ಇಟ್ಕೊಂಬಿಟ್ರೆ ಬಂದಾಗ ಕ್ವಿಕ್ಕಾಗಿ ಮಾಡ್ಬೋದು, ಯಾಕೆಂದರೆ ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿದೆಯಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಿಲ ಅಂತ ಇದ್ದಾನೆ ಫ್ರೆಂಡ್ಸ್, ಅಂದರೆ ತೊಟ್ಲಲ್ಲಿ ಸೌಂಡ್ ಆಗುತ್ತೆ ಅವ್ನು ಒದ್ದಾಡೋದು. ಸೊ ಮೇ ಬಿ ಎದ್ದಾಳ್ತಾನೆ ಅನಿಸುತ್ತೆ. ಬನ್ನಿ ನೋಡ್ಕೊಂಬರೋಣ. ಮಲಗಿದ್ದಾನೆ. ಸೊ ಮಲಗಿದ್ದಾನೆ. ಹಾಗೆ ಫ್ರೆಂಡ್ಸ್, ಅವ್ನು ಮಲಗಿದ್ರೆ ನಾನು ಎಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೇನೆ. ಬಟ್ ಎದ್ದಿದ್ರೆ ಮಾತ್ರ ಏನು ಮಾಡೋಕ್ಕಾಗ್ಬಿಡಲ್ಲ. ಇನ್ನು ನನ್ನ ದೊಡ್ಡ ಮಗ ಮಲಗಿದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅದಕ್ಕೇನೆಲ್ಲ ರೆಡಿ ಮಾಡ್ಕೊಬೇಕು ನೋಡಿ, ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಹಾಗೆ ಫ್ರೆಂಡ್ಸ್, ಏನು ತಗೊಂಡ್ಬಂದಿದ್ದಾರೆ ಅಂತ ನೋಡೋಣ. ಚಿಕನ್ ಮಸಾಲ, ಪುದೀನಾನು ತಂದಿದೆಯಲ್ಲ, ಪುದೀನ, ಹಾಲು ತಂದಿದ್ದೀರಾ? 1 ಲೀಟ್ರ್ ಹಾಲು ಬೇಕಿತ್ತು ನನಗೆ. ಹಾಲು. ಹಾಗೆ ಫ್ರೆಂಡ್ಸ್, ಎಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನ್ ವೆಜ್ಜಿಗೆ ಅಂತ, ಬಿರಿಯಾನಿಗೆ ಏನೇನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಇನ್ನು ಪೇಸ್ಟ್ನ ರೆಡಿ ಮಾಡ್ಕೊಳಿಕ್ಕೆ ನಾನು. ಹಾಗೆ ಫ್ರೆಂಡ್ಸ್, ಇನ್ನು ಬಿರಿಯಾನಿ ಮಾಡಲಿಕ್ಕೆ ಫಸ್ಟು ಚಟ್ನಿ ಪೇಸ್ಟ್ ಮಾಡ್ಕೊಂಬಿಡೋಣ ಅಂತ. ಸೊ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಖಾರ ಎಷ್ಟು ನೋಡ್ಕೊಳ್ಳೋಷ್ಟು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗುವಷ್ಟು ಪುದೀನ, ಇನ್ನು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ
ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಬರ್ತೀನಿ. ಹಾಗೆ ಫ್ರೆಂಡ್ಸ್, ಇದನ್ನು ನುಣ್ಣಗೆ ರುಬ್ಕೊಂಡಾಗಿದೆ ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಈಗ ಒಂದು 1 kg ಚಿಕನಲ್ಲಿ ಇಲ್ಲೊಂದು 1/2 kg ತೊಗೊಂಡಿದ್ದೀನಿ. ಗ್ರೇವಿ ಮಾಡೋಣ ಅಂಥೇಳಿ. ಸೊ ಹಾಗೆ ಫ್ರೆಂಡ್ಸ್, ಇದು ನನ್ನ ಫೇವ್ರೇಟು, ಬಟ್ ನಾನು ಬಿರಿಯಾನಿಗೆ ಆಗ್ತಲ್ಲ, ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಅಂಥೇಳಿ. ಇದಕ್ಕೆ ನಾನು ಚಿಕನ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತೀನಿ ಅಂದರೆ, ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಇದು ತುಂಬ ಸಿಂಪಲಾಗಿ ಮಾಡ್ಕೊತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇದನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ ನಾನು. ಇಷ್ಟನ್ನು ಹಾಕ್ಕೊಂಡು ತುಂಬ ಸಿಂಪಲ್ಲಾಗಿ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತೇಳಿ ಅಷ್ಟೇ. ಈಗ ಹಾಗೆ ಫ್ರೆಂಡ್ಸ್, ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನಾವು ಬಿರಿಯಾನಿ ಮಾಡ್ಕೊಳ್ಳುವಾಗ ನಮಗೆ ಬಿರಿಯಾನಿ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ಇನ್ನು ಇದಕ್ಕೆ ನಾನಿವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕ್ವಾಂಟಿಟಿಲಿ ಉಪ್ಪು ನೋಡಾಕೋಣ, ಮಸಾಲ ಪೌಡ್ರ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿದ್ರೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಪೆಪ್ಪರ್ ಪೌಡ್ರ್ ಇದನ್ನು ಸಹ ಸೇರಿಸ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಮೆಣಸು. ಇವಾಗ ಇದನ್ನು ಮ್ಯಾರಿನೇಟ್, ಇದು ಚಿಕನ್ ಗ್ರೇವಿ ಮಾಡಲಿಕ್ಕೆ ಫ್ರೆಂಡ್ಸ್, ಬಿರಿಯಾನಿ ಮಾಡಲಿಕ್ಕಲ್ಲ, ಚಿಕನ್ ಗ್ರೇವಿ ಮಾಡಲಿಕ್ಕೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ಥರ ಗ್ರೇವಿ ಅಂತೂ ಫ್ರೆಂಡ್ಸ್ ಏನು ಸಖತ್ತಾಗಿರುತ್ತೆ. ಇದು ಅಮ್ಮ ನಂಗೆ ಹೇಳ್ಕೊಟ್ಟಿರೋದು. ಅಮ್ಮ ಸೂಪರಾಗಿ ಮಾಡ್ತಾರೆ. ಅಮ್ಮನ ಹತ್ರ ಹೇಳಿಸ್ಕೊಂಡಿದ್ದೆ ಇದು ಹೇಗೆ ಮಾಡ್ತೀರಮ್ಮ ಅಂತೇಳಿ. ಈಗ ನಾನು ಮನೇಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ ಇದೇ ಥರ. ಏನಾದರೂ ಚಿಕನ್ ನಾನ್ ವೆಜ್ ತಿನ್ನಬೇಕು ಅಂದರೆ ನಾನು ಈ ಥರ ಗ್ರೇವಿ ಮಾಡ್ಕೊಂಡು ಮುದ್ದೆ ಮಾಡಿ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಸೂಪರಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ರೈಸಿಗೂ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀವಲ್ವಾ, ಸೊ ಇದನ್ನು ಎತ್ತಿಟ್ಬಿಡ್ತೀನಿ. ಬಿರಿಯಾನಿ ಆಗೋಷ್ಟರಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾ ಇರೋದು ಆಗಿರೋದ್ರಿಂದ ಎಣ್ಣೆ ತಿನ್ನೋಕ್ಕೂ ಭಯನೇ ನಮ್ಗೆ ಇವಾಗ ಅಲ್ವಾ. ಸೊ ಹಾಗಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಬಂದುಬಿಟ್ಟು ಜೀರಿಗೆ, ಸೋಂಪಿನ ಕಾಳು, 1-2 ಲವಂಗ, ಏಲಕ್ಕಿ, ಚಕ್ಕೆ, ಮೊಗ್ಗು, ಪಲಾವ್ ಎಲೆ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೆಥಿ ಹಾಕ್ಕೊಳ್ತಾ ಇಲ್ಲ. ಸೊ ಇದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ಇದು ಲೋ ಫ್ಲೇಮಲ್ಲೇ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಹಾಕಿರುವಂಥ ಈರುಳ್ಳಿ ಏನಿದೆಯಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆನಾ? ಈಗ ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಲೈಟಾಗಿ ಆಗಿದೆಯಲ್ಲ ಫ್ರೈ ಆನಿಯನ್ನು. ಸೊ ಈ ಥರ ಆಗಿದೆ. ಈಗ ನಾನು ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಆನಿಯನ್ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಸೊ ಈಗ ನಾನು ಇದಕ್ಕೆ ಚಿಕನ್ ತೊಗೊಂಡಿದ್ನಲ್ವಾ, ಚಿಕನ್ನು ಇಲ್ಲೊಂದು ಅರ್ಧ kg ಚಿಕನ್ ಇದೆ ಫ್ರೆಂಡ್ಸ್, ಇದನ್ನು ಹಾಕ್ಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಟೊಮೊಟೊ ಹಾಕೊಂಡ್ಬಿಡ್ತೇನೆ. ಹಾಗೆ ಇದಕ್ಕೆ ಅರಿಶಿನ, ಜೊತೆಗೆ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ.
ರುಬ್ಕೊಂಡಿದ್ದೀನಿ ಅಲ್ಲಿ ಮಸಾಲೆ ಇದನ್ನ ಹಾಕೊಳ್ತೀನಿ. ಇವಾಗ ಇದು ಹಸಿ ಸ್ಮೆಲ್ ಹೋಗ್ಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಬೇಯಿಸ್ಕೋಬೇಕು, ಹಾಗೆ ಫ್ರೈ ಮಾಡ್ಕೋಬೇಕು. ಸಾರಿ, ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್, ನಾವು ಹಸಿದೇ ಹಾಕೊಂಡಿದ್ವಲ್ಲ, ಸೊ ಹಾಗಾಗಿ ಇದು ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಈಗ ಇದಕ್ಕೆ ಮಸಾಲೆಗಳು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಅಷ್ಟು ಧನಿಯಾ, 1/4 ಟೀ ಸ್ಪೂನಷ್ಟು ಪೆಪ್ಪರ್, ಸ್ವಲ್ಪ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನೀವು ಇದಕ್ಕೆ ಮೊಸರು ಬೇಕಿದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಳ್ಳೋದಾದರೆ ಹಾಲು ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು. ಬಟ್ ನನಗೆ ಹಾಗೆ ಫ್ರೆಂಡ್ಸ್, ಈಗ ಅಕ್ಕಿನ 1-2 ಲೋಟದಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ವಿಸಲ್ ಕೂರಿಸ್ಕೊಳ್ತೀನಿ. ಶೀತ ಆಗಲ್ವಾ? ಹಂಗೆ ತಿಂತಾನಲ್ಲ ಅವನು. ಹಾಗೆ ಫ್ರೆಂಡ್ಸ್, ಇನ್ನು ಬಿರಿಯಾನಿಗೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಜೊತೆಗೆ ಇನ್ನು ಮ್ಯಾರಿನೇಟ್ ಮಾಡಿದ್ದೀನಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ. ಸೊ ಅದು ಕೂಡ ಮ್ಯಾರಿನೇಟ್ ಆಗಿದೆ, ಇವಾಗ ಅದನ್ನು ಮಾಡ್ಕೊಂಡ್ಬಿಡ್ತೇನೆ. ಸೊ ಇನ್ನು ಹಾಗೆ ನನ್ನ ಮಕ್ಕಳು ಅವರು ಅಡುಗೆನೂ ಸಹ ಲೇಟ್ ಆಗುತ್ತೆ ಅಂತೇಳಿ ಇಲ್ಲಿ ಅವರಪ್ಪ ಇಡ್ಲಿ ತಂದು ತಿನ್ನಿಸ್ತಾ ಇದ್ದಾರೆ ಇಬ್ಬರಿಗೂ, ಟೈಮ್ ಆಗಿರುತ್ತೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅವರಿಗೆ ಇಡ್ಲಿನೂ ಸಹ ತಂದು ತಿನ್ನಿಸ್ತಿದ್ದಾರೆ. ಇನ್ನು ಅಡುಗೆ ಕೂಡ ಲೇಟ್ ಆಗ್ತಿದೆ ಅಂತೇಳಿ ಅಷ್ಟರಲ್ಲಿ ಇನ್ನು ಅಡುಗೆ ಕೂಡ ಮುಗ್ದೋಗುತ್ತೆ. ಇನ್ನು ಗ್ರೇವಿ ಬಂದುಬಿಟ್ಟು ಫ್ರೆಂಡ್ಸ್ ಒಂದು 1/4 ಗಂಟೆನೂ ಆಗೋಲ್ಲ, ಕಮ್ಮಿನೇ ಟೈಮ್ ತೊಗೊಳುತ್ತೆ. ಸೊ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ. ಇದು ಅಮ್ಮನ ಹತ್ರ ಹೇಳ್ಸ್ಕೊಂಡಿದ್ದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಈ ಮುದ್ದೆ ರೈಸಿಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಬನ್ನಿ ಅದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಇನ್ನು ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಇನ್ನು ಅದು ವಿಸಲ್ ಆಗೋಷ್ಟರಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತೇಳಿ, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ಇದನ್ನ ಅರೌಂಡ್ ಒಂದು ಅರ್ಧ ಗಂಟೆನಾದರೂ ನಾವು ಹಾಗೆ ಇಡಬೇಕು ಫ್ರೆಂಡ್ಸ್, ಆಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇನ್ನು ಅದನ್ನು ಕೂಡ ಇವಾಗ ಸೈಡಿಗೆ ಇಟ್ಟು ನಾನು ಫ್ರೈ ಮಾಡ್ಕೊಂಬಿಡೋಣ ಅಂತ ಶುರು ಮಾಡಿದ್ದೀನಿ. ನನ್ನ ಹೆಂಡತಿ ನನ್ನ ಬಿಟ್ಬಿಟ್ಟು ಊರು ಹೋಗ್ತಾಳೆ 15 ದಿವಸ. ಭ್ರಮೆ. ಇಡ್ಲಿ ತಿಂತಾ ಇದೀನಿ, ಇನ್ನು ಬರ 15 ದಿವಸ ಅಲ್ವಾ, ಕೈ ಬೇರೆ ತಕೊಂಡಿಲ್ಲ, ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ಅದೇ ಚಿಕನ್ ಮಾಡಕ್ ಹೋಗ್ಬಿಟ್ಟು ಕೈ ತಕೊಂಡಿರೋಲ್ಲ, ಅದಕ್ಕೋಸ್ಕರ. ಹಾಗೆ ಫ್ರೆಂಡ್ಸ್, ಇನ್ನು ಸೈಡಲ್ಲಿ ನಾನು ಇಡ್ಲಿನ ಏನು ಮ್ಯಾರಿನೇಟ್ ಮಾಡಿದ್ನಲ್ಲ ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ, ಸೊ ಅದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಅದನ್ನು ಈಗ ಒಲೆ ಮೇಲೆ ಇಟ್ಟು, ಹಾಗೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು
ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಒಲೆ ಮೇಲೆ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಇದಾದಮೇಲೆ ಫ್ರೆಂಡ್ಸ್ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು. ನಮ್ಮಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ನಾನು ಇದಕ್ಕೆ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ನಾನು ಸೇರಿಸ್ಕೊಳ್ತೀನಿ. ಒಂದು ಚಮಚದಷ್ಟು ಇಲ್ಲ 1 ಚಮಚದಷ್ಟು ಸೇರಿಸ್ಕೊಳ್ಳಿ, ಓಕೆನಾ. ಅದಾದಮೇಲೆ ನೋಡಿ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿ ಖಾರನ ನೋಡಿಕೊಂಡು ಆ್ಯಡ್ ಮಾಡಿ. ಇಲ್ಲ ಯಾಕೆಂದರೆ ಮುಂಚೆನೇ ಸ್ವಲ್ಪ ನಾವು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ಹೆಚ್ಚಾಕಿರ್ತೀವಲ್ಲ, ಸೊ ಹಾಗಾಗಿ ಖಾರನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್ ಈಗ ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ತೀನಿ, ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕಾದ್ಮೇಲೆ. ಅದಾದಮೇಲೆ ನೀರನ್ನ ಸೇರಿಸ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಚಿಕನ್ ಎಲ್ಲಿ ತನಕ ಬೇಯುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡು, ಹಾಗೆ ಫ್ರೆಂಡ್ಸ್ ಇನ್ನೊಂದು ಕಡೆ ನಾನು ಅದನ್ನು ಮಾಡೋಷ್ಟರಲ್ಲಿ ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ಬಿರಿಯಾನಿ ಮಾಡೋಷ್ಟರಲ್ಲಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಸೊ ಇವಾಗ ಅದು ಬೇಯೋಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ. ಇನ್ನು ನೀವು ನೋಡ್ತಾ ಇರ್ಬೋದು ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈ ಚಿಕ್ಕಪೇಟೆ ಬಿರಿಯಾನಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಇದೇ ರೀತಿ ಪದೇ ಪದೇ ಮಾಡ್ಕೊಂಡು ತಿಂತೀರ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಫ್ರೆಂಡ್ಸ್ ನಾನು ಚಿಕನ್ ಗ್ರೇವಿ ಮಾಡಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಅದ್ರ ಪಾಡಿಗೆ ಅದು. ಇನ್ನೇನು ನಾವು ಸಹ ಊಟನ ಮುಗಿಸ್ಕೊಂಬಿಡೋಣ ಅಂತೇಳಿ ಇನ್ನೇನು ತಟ್ಟೆಗೆ ಸರ್ವ್ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್ ಇನ್ನು ನಾನು, ನನ್ನ ಹಸ್ಬೆಂಡು, ಇನ್ನು ನನ್ನ ದೊಡ್ಡ ಮಗ, ನನ್ನ ಚಿಕ್ಕ ಮಗ ಇಡ್ಲಿ ತಿನ್ಕೊಂಬಿಟ್ಟಿದ್ದ. ಸೊ ಹಾಗೆ ಫ್ರೆಂಡ್ಸ್ ಈಗ ಫೈನಲಿ ಊಟನ ನಾವು ಮುಗಿಸ್ಕೊಳ್ತೀವಿ. ನಾನು ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದು ಸೂಪರ್ ಅಡುಗೆ, ಭಾನುವಾರದ ಬಾಡೂಟ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ, ಓಕೆನಾ. ಹಾಗೆ ಫ್ರೆಂಡ್ಸ್ ಇನ್ನು ಫೈನಲಿ ನಾವು ಊಟನೂ ಸಹ ಮುಗಿಸ್ಕೊಂಡ್ವಿ. ಅಂತಂದರೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಇನ್ನು ಅಡುಗೆ ಎಲ್ಲ ಅಷ್ಟೊಂದು ಒಂದು 10 o'clock ಮೇಲೇ ಆಯಿತು. ಸೊ ದಟ್ ಹಾಗಾಗಿ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇಡ್ಲಿ ತಂದು ಮಕ್ಳಿಗೆ ತಿನ್ನಿಸಿದ್ದು. ನಾನು ಸ್ವಲ್ಪ ಕೂಡ ಲೇಟ್ ಆಯ್ತಲ್ಲ, ಸೊ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಇತ್ತಲ್ವ, ಸಾಂಬಾರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ, ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಸೂಪರಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ವ್ಲಾಗ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.